ಗೌರಿಬಿದನೂರಲ್ಲಿ ಕೈ ಅಭ್ಯರ್ಥಿ ರಕ್ಷಾರಾಮಯ್ಯ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಗೌರಿಬಿದನೂರಲ್ಲಿ ರಕ್ಷಾರಾಮಯ್ಯ ಕಾಂಗ್ರೆಸ್ನ ಅಭ್ಯರ್ಥಿ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ವಿದರಾಶ್ವತ್ಥ, ಅಲಕಾಪುರ, ಅಲ್ಲಿಪುರ ಗ್ರಾಮಗಳಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಾರಾಮಯ್ಯ. ಹೋದಲೆಲ್ಲ ಪಟಾಕಿ ಸಿಡಿಸಿ ಹೂವಿನ ಸುರಿಮಳೆಗಳನ್ನು ಗೈತಾ ಇದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ ಕಾರ್ಯಕರ್ತರು. ಈ ಸಂದರ್ಭದಲ್ಲಿ ಶಾಸಕರಾಗಿರುವಂಥ ಪುಟ್ಟಸ್ವಾಮಿ ಗೌಡ, ಮಾಜಿ ಸಚಿವ NH ಶಿವಶಂಕರ್ ರೆಡ್ಡಿ ಸಾಥನ್ನ ಕೊಟ್ಟಿದ್ದಾರೆ ರಕ್ಷಾರಾಮಯ್ಯಗೆ. ಇಬ್ಬರು ನಾಯಕರ ಬೆಂಬಲದಿಂದ ರಕ್ಷಾರಾಮಯ್ಯಗೆ ಆನೆ ಬಲ ಬಂದಂತಾಗಿದೆ. ಅಲ್ಲಿಪುರ ಮುಸಲ್ಮಾನ ಸಮುದಾಯದಿಂದ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿದೆ ರಕ್ಷಾರಾಮಯ್ಯನವರಿಗೆ. ಬ್ಯಾಟರಾಯನಪುರಕ್ಕೆ ಕಂಪೇರ್ ಮಾಡುವಂತ ಕ್ಷೇತ್ರ ಆಗಬೇಕು ಮುಂದಿನ ದಿನಗಳಲ್ಲಿ. ನಮ್ಮ ಹಿರಿಯರು ಕಾಂತಣ್ಣ, ಸ್ವಾಮಿ ಅಣ್ಣ, ನಮ್ಮ ರಾಮಚಂದ್ರಣ್ಣ ಎಲ್ಲರೂ ಇವತ್ತು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದಾರೆ. ವೇದಿಕೆ ಮೇಲೆ ಬಹಳಷ್ಟು ಹಿರಿಯರಿದ್ದಾರೆ. ನಮ್ಮ ವೇದಿಕೆ ಮುಂದೆನೂ ಬಹಳಷ್ಟು ಅಭಿವೃದ್ಧಿ, ಎಲ್ಲ ಧರ್ಮದ ಜನರ ಅಭಿವೃದ್ಧಿ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಅವರು, ಇದನ್ನ ನಾವೆಲ್ಲ ಜ್ಞಾಪಕ. ನಮ್ಮ ದೇಶದಲ್ಲಿ 60ರಿಂದ 70 ಭಾಗ ನಮ್ಮ ರೈತರು, ನಮ್ಮ ದೇಶದ ಒಂದು ಶಕ್ತಿ. ಮಹಿಳೆಯರು, ನಿಮ್ಗೆಲ್ಲ ಮಹಿಳೆಯರು ಗೊತ್ತಿರುವ ಹಾಗೆ ನೀವೆಲ್ಲ ನಮ್ಮ ದೇವತೆಗಳ ಸ್ವರೂಪ. ನೀವೆಲ್ಲ ನಮ್ಮ ರಾಜ್ಯದ ಮತ್ತು ದೇಶದ ಶಕ್ತಿ. ನಮ್ಮ ಮನೆಗೂ ನೀವೇ ಶಕ್ತಿ ತುಂಬ್ತೀರಾ, ನೀವೇ ನಮ್ಮ ಮನೆಗಳನ್ನು ರಕ್ಷಣೆ ಮಾಡ್ತೀರಾ. ಈ ಮುಂಬರುವ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ ಬರುವ 2,000 ರೂಪಾಯಿ ನಿಮ್ಗೆಲ್ಲ ಬಂದೇ ಬರುತ್ತೆ. ಅದು ಬಿಟ್ಟು ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪ್ರತಿ ಯಜಮಾನಿ ಮಹಿಳೆಗೆ 2,000 ಪ್ಲಸ್ 8,500 ನಿಮ್ಮ ಖಾತೆಗೆ ಬರುತ್ತೆ. ಇದು ದಯವಿಟ್ಟು ನಮ್ಮೆಲ್ಲ ಮಹಿಳೆಯರಿಗೆ ಹೇಳಬೇಕು. ತಾಯಿ 1 ನಿಮಿಷ, ಇಲ್ಲ ಮುಗ್ದೋಗದ ಕಾರ್ಯಕ್ರಮ 5 ನಿಮಿಷ. ಸೊ ಮುಂಬರುವ ಚುನಾವಣೆಗಳಲ್ಲಿ ಪ್ರತಿ ಮಹಿಳೆಯರಿಗೆ 10,500 ನಮ್ಮ ಮನೆ ಯಜಮಾನಿ ಕೊಟ್ಟು ನಿಮ್ಮೆಲ್ಲರಿಗೂ ಶಕ್ತಿ ತುಂಬಿಸುವಂತ ಕೆಲಸ ನಾವೆಲ್ಲ ಮಾಡ್ತೀವಿ. ಯಾಕಂದ್ರೆ ನಮ್ಮ ಮಹಿಳೆ ಶಕ್ತಿಯೇ ನಮ್ಮ ದೇಶದ ಶಕ್ತಿ. ನೀವುಗಳು ಕೊಡುವಂತ ನಮ್ಗೆ ಭರವಸೆ, ವಿಶ್ವಾಸ ಮತ್ತೆ ನಂಬಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮಹಾಶಕ್ತಿ ಆಗಿದೆ. ನಮ್ಮ ಬಿಜೆಪಿ ಪಕ್ಷದವರು ಮಹಿಳೆಯರ ವಿರೋಧಿ ಕೆಲಸ ಮಾಡ್ತಾರೆ, ಮಹಿಳೆಯರು ಮುಂದೆ ತರಕ್ ಬಿಡಲ್ಲ. ಅದಕ್ಕೆ ಮಹಿಳೆಯರ ರಕ್ಷಣೆಗಾಗಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ನೀವೆಲ್ಲ ದಯವಿಟ್ಟು ಎಲ್ಲ ಮಹಿಳೆಯರಿಗೆ ತಿಳಿಸಿ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಉಳಿಬೇಕಂದ್ರೆ ಬಿಜೆಪಿ ಅವರು ಬರ್ತಾರೆ. ಅದಕ್ಕೆ 2 ಕಾರಣಕ್ಕೆ ಬರ್ತಾ ಇರೋದು. ಮೊದಲನೇದು ಸಂವಿಧಾನವನ್ನು ಬದಲಾಯಿಸುವುದಕ್ಕೆ, 2ನೇದು ನಮ್ಮ ಗ್ಯಾರಂಟಿಗಳನ್ನ ನಿಲ್ಲಿಸೋದಕ್ಕೆ. ದಯವಿಟ್ಟು ನೀವೆಲ್ಲ ಮನೆಗೂ ಈ ಕಾರ್ಯಕ್ರಮಗಳು ತಿಳಿಸಬೇಕು. ಮುಂಬರುವ ಚುನಾವಣೆಗಳಲ್ಲಿ ನೀವು ತುಂಬಿಸೋ ಶಕ್ತಿ, ನಮ್ಮ ಪುಟ್ಟಸ್ವಾಮಿ ಗೌಡ ಸಾಹೇಬ್ರನ್ನ ಒಂದು ತುಂಬಿಸೋ ಶಕ್ತಿ ನೀವು ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.